ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗು ನಾನು ಮಾಡ್ತಾ ಇರೋದು. ಬೆಳಗ್ಗೆ ಬಂದು ಪುಟ್ ಮಾಡಿದ್ದೆ ಟಿಫನ್ಗೆ. ರೆಡಿಮೇಡ್ ಬರುತ್ತಲ್ಲ 5 ನಿಮಿಷದಲ್ಲಿ ಮಾಡೋದು, ಅದನ್ನು ಮಾಡಿ ಇಟ್ಟಿದ್ದೆ. ಅದ್ರ ಜೊತೆಗೆ ಲಂಚ್ಗೊಂದು ಮಾಡಬೇಕು, ಹಾಗೆಯೇ ಬೆಳಗ್ಗೆ ಟಿಫನ್ಗೊಂದು ಮಾಡಬೇಕು. ಯಾಕಂದರೆ 2 ಟೈಮು ಒಂದೇ ಕೊಟ್ಟರೆ ಟಿಫಿನ್ ಬಾಕ್ಸ್ ಹಂಗೆ ಅರ್ಧನೇ ತಿನ್ನೋದು ಮಕ್ಕಳು, ಹಂಗೆ ಇಟ್ಬಿಡ್ತಾರೆ. ಅದರಿಂದ ಬೆಳಗ್ಗೆ ಒಂಥರ ಮಧ್ಯಾಹ್ನಕ್ಕೆ ಒಂಥರ ಮಾಡ್ತೀನಿ. ಬೆಳಗ್ಗೆ ಟಿಫನ್ಗೆ ಬಂದು ಸ್ವಲ್ಪ ಹಿಟ್ಟು ಕಲಸಿ ಪೂರಿ ಮಾಡಿಕೊಂಡೆ. ಆರಿನ್ಗೆ 2, ರೀನ್ಗೆ 2, ಹಾಗೆಯೇ ನಮ್ಮ ಮಾಮನಿಗೂ ಕೂಡ 2 ಮಾಡಿದ್ದೀನಿ ಪೂರಿ. ಇದ್ರ ಜೊತೆಗೆ ರೆಡಿಮೇಡ್ ಪುಟ್ ಕೂಡ ಮಾಡಿದ್ದೀನಿ, ಅದನ್ನು ಟಿಫಿನ್ ಬಾಕ್ಸ್ ಕಟ್ತೀನಿ. ನಮ್ಮ ಮಾಮ ಬಂದು ಊಟನೇ ತಗೊಂಡೋಗೋದು, ಮಧ್ಯಾಹ್ನದಲ್ಲಿ ಪುಟ್ಟೆಲ್ಲ ತಿನ್ನಲ್ಲ. ಅದರಿಂದ ಅವ್ರಿಗೆ ಸಾರು ಕೂಡ ಮಾಡಿಟ್ಟಿದ್ದೀನಿ, ಸೊಪ್ಪು ಸಾರು. ಇದ್ರ ಜೊತೆಗೆ ಮಕ್ಕಳು ಕೂಡ ಇಬ್ರಿಗೂ ರೆಡಿ ಮಾಡಬೇಕು ನಾನು. ಇವ್ರಿಗೆಲ್ಲ ಸಾಕ್ಸು ಶೂವು ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ಬೇಕು. ಇಲ್ಲಾಂದರೆ ದಿನ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗಲ್ಲ ಅಂತ ಇರ್ತಾನೆ. ಒಂದೊಂದು ದಿನ ಅವನೇ ರೆಡಿ ಆಗಿಬಿಡ್ತಾನೆ, ಒಂದೊಂದು ದಿನ ಹೋಗಲ್ಲ ಅಂತ ಇರ್ತಾನೆ. ಅದರಿಂದ ನಾವು ರೆಡಿ ಮಾಡಿ ಕಳಿಸ್ತಾ ಇರಬೇಕು. ಈ ಐಟಮ್ಸ್ ಎಲ್ಲ ಮಾಡಿಕೊಂಡೆ ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಇದೆಯಾ ಅಂತ ಹಾಕಿ ಪೆನ್ಸಿಲು, ಶಾರ್ಪ್ನರು ಎಲ್ಲನೂ ನೋಡಿ ಕಳಿಸ್ಬೇಕು. ಸ್ವಲ್ಪ ನಮ್ಮ ಯಜಮಾನರು ಕೂಡ ಹೆಲ್ಪ್ ಮಾಡ್ತಾರೆ, ಅಡುಗೆಗೆಲ್ಲ ಮಾಡಲ್ಲ ಅವರು. ಈ ರೀತಿ ಮಕ್ಕಳಿಗೆ ಬ್ಯಾಗಲ್ಲಿ ಬುಕ್ಸು ಎಲ್ಲ ಇದೆಯಾ, ಹೋಮ್ವರ್ಕ್ ಬರ್ತಿದ್ದಾರಾ, ಪೆನ್ಸಿಲ್ ಇದೆಯಾ, ಶಾರ್ಪ್ನರ್ ಇದೆಯಾ ಎಲ್ಲನೂ ಚೆಕ್ ಮಾಡಿ ಕಳಿಸ್ತಾರೆ. ಎಲ್ಲ ಕೆಲಸ ಮುಗಿದ್ಮೇಲೆ ನಾನೇನು ಮಾಡಿದೆ, ಹೋಗ್ತಾರೇನೋ ಅಂದ್ಕೊಂಡ್ರೆ ನಮ್ಮ ಯಜಮಾನರು ಅವ್ರ ಕೆಲ್ಸಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊತಾಯಿದ್ರು. ಸರಿ, ನಾನು ಸುಮ್ಮನೆ ನಿಂತಿದ್ನಲ್ವ, ಸರಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡೋದ ಅಂದ್ಬಿಟ್ಟು ಇವತ್ತು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಕಲರು ಬೆಡ್ಶೀಟ್ ಹಾಕಿದ್ರೇ ಇದ್ರ ಮೇಲೆ ಫುಲ್ಲು ಕೊಳೆ ಆಗ್ಬಿಡ್ತಿತ್ತು. ಈಗ ವೈಟ್ ಹಾಕಿರೋದ್ರಿಂದ ಬೇಗ ಕೊಳೆ ಆಗ್ಬಿಡ್ತು. ಅದರಿಂದ ಸರಿ ಒಗ್ಯಕ್ಕೆ ಹಾಕೋದ ಅಂದ್ಬಿಟ್ಟು ತೆಗಿತಾಯಿದ್ದೀನಿ. ಇವತ್ತು ಬೇರೆ ಸೋಫಾ ಕವರ್ಸ್ ಎಲ್ಲ ಹಾಕ್ತೀನಿ. ಇವತ್ತು ಇದನ್ನು ಮಾತ್ರ ಚೇಂಜ್ ಮಾಡ್ತೀನಿ. ಇದನ್ನು ಒಗ್ದು ಹಾಕಿದ್ಮೇಲೆ ಇದು ಒಣಗಿದ್ಮೇಲೆ ಪುನಃ ಇನ್ನೊಂದು 4-5 ದಿವಸ ಆದಮೇಲೆ ಈ ಕವರ್ನೇ ಪುನಃ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಇದ್ರ ಜೊತೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಕ್ಕೆ ಹೋಗಬೇಕು ಅಂದರೆ ಯೂಟ್ಯೂಬಲ್ಲಿ ನಿಮ್ಮ ಪ್ರೋತ್ಸಾಹ ಸಹಕಾರ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮಾಮ ಬಂದ್ಬಿಟ್ಟು ಫುಲ್ಲು ರೆಡಿಯಾಗಿ ಹೋಗ್ತಾ ಇರಬೇಕಾದ್ರೇ ಹೆಲ್ಮೆಟ್ ಇಲ್ಲ ಅಂತಾರೆ, ಇನ್ನೇನೋ ದೇವ್ರ ಫೋಟೋ ಇಲ್ಲ ಅಂತಾರೆ. ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕೆ ದೇವ್ರ ಫೋಟೋ ಯಾವಾಗಲೂ ಇಟ್ಕೊಂಡಿರ್ತಾರೆ, ಅದಿಲ್ಲ. ಮಕ್ಳಿಗೆ ಇದು ಕೊಟ್ಟಿದ್ಯಾ ಅದು ಕೊಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಸರಿ, ಇದನ್ನೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನನಗೆ ಕೆಲಸ ಮಾಡಬೇಕಾದ್ರೆ ಈ ಥರ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರನೇ ನಾನು ದಿನಾಲೂ ಇವರೆಲ್ಲ ಹೋದ್ಮೇಲೆ ಕೆಲಸ ಶುರು ಮಾಡೋದು. ಆಚೆ ಹೋಗ್ಬಿಡ್ತಾರೆ, ಆದರೂ ಕೂಡ ಏನಾರ ಒಂದು ಮಿಸ್ ಮಾಡಿಕೊಂಡು ಅಲ್ಲಿಂದ ಕೇಳ್ತಾ ಇರ್ತಾರೆ. ಅದರಿಂದ ಇವರೆಲ್ಲ ಹೋದ್ಮೇಲೆ ಶುರು ಮಾಡೋದು. ಇವತ್ತೇನು ಮಾಡಿದೆ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಕೆಲಸನ ಅರ್ಧಕ್ಕೆ ಶುರು ಮಾಡಿಬಿಟ್ಟಿದ್ದೆ. ನೋಡಿದ್ರೆ ನಮ್ಮ ಮಾಮಂಗೆ ಬಂದ್ಬಿಟ್ಟು ಅಡುಗೆಯನ್ನು ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿದ್ರೆ ಲಂಚ್ ಬಾಕ್ಸೇ ಕಟ್ಟಿರಲಿಲ್ಲ. ಅವರು ಲಂಚ್ ಬಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಸೋಫಾ ಕವರ್ನೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಿ ಬೇಗ ಅನ್ನ ಒಂದು ಕಡೆ, ಸಾರು ಒಂದು ಕಡೆ ಹಾಕಿ, ಉಪ್ಪಿನಕಾಯಿ ಹಾಕಿ ಬಾಕ್ಸ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದೀನಿ. ಹಾಗೆಯೇ ಪ್ರೇಯರ್ ಮಾಡಿಬಿಟ್ಟು ಹೋಗಬೇಕು ಯಾವಾಗಲೂ ಅಂತ ಹೇಳ್ತಾ ಇದ್ದೀನಿ. ಒಂದೊಂದು ದಿನ ಮಿಸ್ ಬೈದರು ಅಂತ ಬಂದು ಹೇಳ್ತಾ ಇರ್ತಾಳೆ, ಹೊಡೆದ್ರು ಅಂತ ಹೇಳ್ತಾ ಇರ್ತಾಳೆ ರಿಯಾ. ಇದರಿಂದಾನೇ ಪ್ರೇಯರ್ ಮಾಡಿಬಿಟ್ಟು ಹೋಗಬೇಕು ದಿನಾಲು ಅಂತ ಇಬ್ರಿಗೂ ಹೇಳ್ಕೊಡ್ತಾ ಇದ್ದೀನಿ.
ಫ್ರೆಂಡ್ಸ್, ಮನೆ ಕಸ ಎಲ್ಲ ಕ್ಲೀನಾಗಿ ಗುಡಿಸಿ ಕ್ಲೀನಾಗಿ ಮಾಪ್ ಮಾಡ್ಕೊಂಡು ಬಂದ್ಬಿಟ್ಟೆ. ಈಗ ಒರೆಸಿದ ಮೇಲೆ ಮನೆಯೆಲ್ಲ ದೇವ್ರ ಮನೆ ಕೂಡ ಕ್ಲೀನ್ ಮಾಡಾಯಿತು. ಈಗ ರಂಗೋಲಿ ಹಾಕಿದ್ದೀನಿ ಮನೆಗೆ. ಇದು ಯಾವ ರೀತಿ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಾವು ಕ್ರಿಶ್ಚಿಯನ್ಸ್ ಆದ್ರೂ ಈ ರೀತಿಯೇ ನಾನು ಮಾಡೋದು. ಯಾಕಂದರೆ ನಾವಿದ್ದಿದ್ದು ಮೈಸೂರಲ್ಲಿ ಹಿಂದೂಗಳ ಏರಿಯಾದಲ್ಲಿ ಫುಲ್ಲು. ನನ್ನ ಫ್ರೆಂಡ್ಸ್ ಕೂಡ ಫುಲ್ಲ ಹಿಂದೂಸೇ. ಅದರಿಂದ ನನಗೆ ಅವ್ರದ್ದೆಲ್ಲ ಯಾವ ಥರ ಇದೆ ಅಂತ ಕಲ್ಚರೆಲ್ಲ ನೋಡಿ ನೋಡಿ ಪಳಗಿ ಈಗ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಮನೆ, ಹಾಲು, ಬೆಡ್ರೂಮು ಎಲ್ಲ ಕ್ಲೀನ್ ಆದಮೇಲೆ ಕಿಚನ್ಗೆ ಬಂದು ನೋಡಿದ್ರೆ ಯಾವ ರೀತಿ ಇದೆ ಅಂತ ನೋಡಿದ್ರಲ್ವ. ಫುಲ್ಲು ಪಾತ್ರೆ ಎಲ್ಲ ಹರಡ್ಕೊಬಿಟ್ಟಿತ್ತು. ಸ್ಟೌವು ಯಾವುದು ಕ್ಲೀನ್ ಮಾಡಿರಲಿಲ್ಲ. ಸರಿ, ವೆಸಲ್ ವಾಷಿಂಗ್ ಫಸ್ಟ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ. ದಿನ ನೋಡಿ ಒಂದೊಂದು ನಿಮಿಷಕ್ಕೂ ಪಾತ್ರೆ ಬೆಳಗ್ತಾ ಇರ್ತೀನಿ. ಟಿಫನ್ ಆದಮೇಲೆ, ಮನೆ ಅಡುಗೆ ಮಾಡಿದ್ಮೇಲೆ ಒಂದು ಸರಿ, ಪುನಃ ಊಟ ಮಾಡಿದ್ಮೇಲೆ ಒಂದು ಸರಿ. ಇದೆಲ್ಲ ಮಾಡಿದ್ರೂ ರಾತ್ರಿ ಒಂದೊಂದು ಸರಿ ಬೆಳಗ್ತೀನಿ, ಒಂದೊಂದು ಸರಿ ಬೆಳಗಲ್ಲ. ಅದೆಲ್ಲ ಸೇರಿಸಿ ಇವಾಗ ಬೆಳಗ್ಗೆ ಅಡುಗೆ ಕೂಡ ಮಾಡಿರ್ತೀನಲ್ವ, ಸಾಂಬಾರು, ಅನ್ನ ಅದೆಲ್ಲ ಮಾಡಿರ್ತೀನಿ. ಹಾಗೆಯೇ 2 ಟಿಫನ್ ಮಾಡಿರ್ತೀನಲ್ವ. ಇದ್ರದ್ದು ಪಾತ್ರೆ ಎಲ್ಲ ಫುಲ್ಲು ಸಿಂಕೆಲ್ಲ ತುಂಬಿ ಆಚೆ ಎಲ್ಲ ಇಟ್ಟಿರ್ತೀನಿ. ಅಷ್ಟೊಂದು ಪಾತ್ರೆ ಬಿದ್ದಿರುತ್ತೆ. ಇದೆಲ್ಲ ಬೆಳಗಿದ ಮೇಲೇನು ಪಾತ್ರೆ ಬೀಳಲ್ಲ ಅಂತಲ್ಲ, ಪುನಃ ನಾಷ್ಟ ಆದಮೇಲೆ ಬೀಳುತ್ತೆ. ಅದಾದಮೇಲೆ ಅದೇ ರೊಟೀನು ಪುನಃ ಶುರು ಆಗುತ್ತೆ. ಈ ರೀತಿ ಇರುತ್ತೆ ನಮ್ಮ ಮನೇಲಿ. ಈ ಪಾತ್ರೆಗೇನು ಕಡಿಮೆ ಇಲ್ಲ, ಬೀಳ್ತಾನೇ ಇರುತ್ತೆ, ತೊಳಿತಾನೇ ಇರಬೇಕು. ನನ್ನ ಮಗಳೇನಾದರೂ ಸ್ವಲ್ಪ ದೊಡ್ಡವಳಾದಮೇಲೆ ನನಗೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಳೆ. ಅವಳಿಗಿನ್ನೂ ಅದೆಲ್ಲ ಬರಲ್ಲ, ಚಿಕ್ಕವಳು. ನಾನೇ ಎಲ್ಲ ಮಾಡ್ಕೋತೀನಿ. ಒಂದೊಂದು ದಿನ ನಮ್ಮ ಮಾಮ ಇಷ್ಟು ಪಾತ್ರೆಗಳು ನೋಡಿದ್ರೆ ಅವರು ಸುಮಾರು ಸಾಮಾನು ತೊಳೆದ್ಬಿಟ್ಟು ಹೋಗ್ತಾರೆ. ಇಲ್ಲಾಂದರೆ ಒಂದೊಂದು ಸರಿ ಫುಲ್ಲಾಗೆ ತೊಳೆದ್ಬಿಟ್ಟು ಹೋಗ್ತಾರೆ. ಅವರೇ ಹೇಳಿದ್ರು, ಇದೇನು ಇಷ್ಟೊಂದು ಆಗ್ಬಿಟ್ಟೈತೆ ಅಂತ. ದಿನಾನು ಇಷ್ಟೇ ಬೀಳೋದು ಮಾಮ, ಒಂದೊಂದು ದಿನ ನೀನು ಬೆಳಗ್ಬಿಡ್ತೀಲ್ವ, ನನಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಇವತ್ತು ಅವರು ಸ್ವಲ್ಪ ಟೈಮ್ ಇಲ್ಲ ಅಂದ್ಬಿಟ್ಟು ಹೊರ್ಟೋಗ್ಬಿಟ್ರು. ಅದರಿಂದ ನಾನೇ ಬೆಳಗ್ತಾಯಿದ್ದೀನಿ. ನಲ್ಲಿಗೆ ಹಾಕಿ ರಬ್ಬರ್ದು ಟ್ಯಾಪ್ ಬರುತ್ತೆ ನೋಡಿ, ಅದು ಹಾಕಿದ್ದೆ. ಅದು ಕಟ್ಟಾಗ್ಬಿಡ್ತು. ಅದರಿಂದ ಬಗ್ಕೊಂಡು ಪಾತ್ರೆ ಬೆಳಗಬೇಕು. ಯಾಕಂದರೆ ಆ ಟ್ಯಾಪ್ನ ಹಿಂದೆ ಹಾಕ್ಬಿಟ್ಟಿದ್ರು ಓನರು. ಒಂದಿನ ಕೇಳಿದೆ, ಸ್ವಲ್ಪ ಹಾಕ್ಕೊಡಿ, ಬೇರೆ ನಲ್ಲಿ ಹಾಕ್ಕೊಡಿ ನನಗೆ, ಇದು ತುಂಬ ಆ ಕಡೆ ಹಾಕ್ಬಿಟ್ಟಿದ್ದೀರಾ, ಬಗ್ಗಿಬಿಟ್ಟು ಫುಲ್ಲು ತೊಳೆಯೋದ್ರಿಂದ ಬ್ಯಾಕ್ ಪೇನು ಫುಲ್ಲು ಬರುತ್ತೆ ನನಗೆ ಅಂತ ಹೇಳಿದ್ರೆ, ನೀನು ಕೇಳೋದೆಲ್ಲ ಹಾಕಿದ್ರೆ ಅದು ಜಾಸ್ತಿ ರೇಟ್ ಆಗುತ್ತಮ್ಮ, 2500 ಒಂದು ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸರಿ, ನಾವು ಬೇರೆ ಮನೇಲಿರೋದ್ರಿಂದ ಇವರೆಲ್ಲ ಹಿಂಗೆ ಹೇಳೋದು. ನಮಗೆ ಅಂತ ಒಂದು ಮನೆ ಇದ್ದರೆ ನಮ್ಗೆ ಇಷ್ಟ ಬಂದಂಗೆ ನಾವು ಹಾಕೋಬೋದಲ್ವ ಅಂದ್ಬಿಟ್ಟು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದ ಅಂತ ಅದಕ್ಕೊಂದು ರಬ್ಬರ್ದು ಟ್ಯಾಪ್ ಥರ ಬರುತ್ತೆ, ಅದನ್ನು ತಂದು ಹಾಕಿದ್ದೆ. ಅದು ಕಟ್ಟಾಗ್ಬಿಡ್ತು. ಅದರಿಂದ ಇವ್ರಿಗೆ ಸ್ವಲ್ಪ ಥರ ಕೇಳಿದ್ದೀನಿ, ಬೇರೆ ಹಾಕಿದರೆ ಸ್ವಲ್ಪ ಮುಂದೆ ಬರುತ್ತೆ, ಅದು ಮುಂದೆ ನಲ್ಲಿ ಬಂದರೆ ನನಗೆ ತೊಳೆಯೋಕ್ಕೆ ಈಸಿ ಆಗುತ್ತೆ. ಅದು ಯೆಲ್ಲೋ ಕಲರ್ ಹಾಕಿದ್ದೀನಲ್ಲ, ಅದೇನೇ ಕಟ್ಟಾಗ್ಬಿಟ್ಟಿರೋದು. ಅದಕ್ಕೆ ಇವತ್ತು ರಾತ್ರಿಗೆ ಥರ ಕೇಳಿದ್ದೀನಿ. ಬೇರೆ ತಂದರೆ ಸ್ವಲ್ಪ ನನಗೆ ಈ ಬಗ್ಕೊಂಡು ಪಾತ್ರೆ ತೊಳೆಯೋದು ಬ್ಯಾಕ್ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ನಿಂತ್ಕೊಂಡು ಪಾತ್ರೆ ಬೆಳಗೋ ತನಕ ಫುಲ್ಲು ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾನು ಕ್ರಾಫ್ಟ್ ವರ್ಕು, ಆಮೇಲೆ ಈ ಬಟ್ಟೆ ಹೊಲಿಯೋದು ಇದನ್ನೆಲ್ಲ ಜಾಸ್ತಿ ಮಾಡ್ತಾಯಿರ್ತೀನಿ. ಈ ಕೆಲಸ ಎಲ್ಲ ಮುಗಿದ್ಮೇಲೆ ಏನಾದರೂ ಒಂದು ದಿನಕ್ಕೆ ಒಂದಾದ್ರೂ ಕ್ರಾಫ್ಟ್ ವರ್ಕ್ ಮಾಡ್ತೀನಿ. ಮನೆಗೆ ಬೇಕಾಗಿರೋ ಫ್ಲವರ್ಸ್ ಯಾವ್ದಾರ ಹಳೇದಾಗ್ಬಿಟ್ಟಿದ್ರೆ ಅದನ್ನು ಚೇಂಜ್ ಮಾಡ್ತಾಯಿರ್ತೀನಿ. ಇಲ್ಲಾಂದರೆ ಆರೆಂಜ್ ಶರ್ಟು, ಇಲ್ಲಾಂದರೆ ರಿಯನ್ ಫ್ರಾಕು, ಇಲ್ಲಾಂದರೆ ನಂದು ಯಾವ್ದಾದ್ರು ಹರಿದೋಗಿದ್ರೆ ಬಟ್ಟೆಗಳು, ಇಲ್ಲಾಂದರೆ ಬ್ಲೌಸ್ ಕೂಡ ನಾನು ಒಂದೊಂದು ಸರಿ ಸ್ಟಿಚ್ ಮಾಡ್ತೀನಿ. ಅಳತೆ ಯಾವ ರೀತಿ ಅಂದರೆ ಮೆಷರ್ಮೆಂಟೆಲ್ಲ ತೆಗೆದು ಬಟ್ಟೆ ಹೊಲಿಯಲ್ಲ ನಾನು. ಹಂಗೆ ಆ ಬ್ಲೌಸ್ ಪೀಸ್ನ ಅದ್ರ ಮೇಲೆ ಇಟ್ಟು ಹೊಲಿಯೋದು, ಆ ರೀತಿ ಕಲ್ತ್ಕೊಂಡಿರೋದು ನಾನು. ಏನಾದರೂ ಒಂದು ಮಾಡ್ತಾಯಿರ್ತೀನಿ ಮಧ್ಯಾಹ್ನ ಮೇಲೆ. ಯಾವಾಗಲಾದರೂ ಒಂದಿನನೇ ಫ್ರೀ ಇದ್ದರೆ ಮಾತ್ರ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀನಿ. ಫಿಲಮ್ ಏನಾದರೂ ಹಾಕ್ಕೊಂಡು. ಬೋರ್ ಹೊಡಿತಾ ಇರುತ್ತೆ ನನಗೆ. ಕೈ ಕೆಲಸ ಏನಾದರೂ ಒಂದು ಮಾಡ್ತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಈಗ ಮನೆಗೆ ಒಂದು ತೋರಣ ಕೂಡ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ನನಗೆ. ಇನ್ನೊಂದು ದಿನ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಮನೆಗೆ ಹಾಕಿರೋ ತೋರಣ ಮಾಡಿದ್ದೀನಿ ಹೊಸದು, ಅದನ್ನು ಕೂಡ ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಅದನ್ನು ಹಾಕಿಲ್ಲ. ನನಗೆ ಬಂದು 2 ಪ್ರೆಗ್ನೆನ್ಸಿ ಆದಾಗ 2 ಮಕ್ಕಳು ಕೂಡ ನಾನೇ ನೋಡ್ಕೊಂಡಿದ್ದು. ದೊಡ್ಡ ಮಗಳು ಬಂದು ಡೆಲಿವರಿ ಆಗಿದ್ದು ಮೈಸೂರಲ್ಲಿ. ಆಗ ನಾನು ನಮ್ಮ ತಾಯಿ ಮನೇಲಿದ್ದೆ. ಒಂದು ತಿಂಗಳೋ 2 ತಿಂಗಳೋ ಇದ್ದೆ ಅಷ್ಟೇ. ಆಮೇಲೆ ಬಂದ್ಬಿಟ್ಟೆ. ಅದಾದಮೇಲೆ ಕೆಲಸ ನಾನೇ ಮಾಡಿಕೊಂಡೆ.
ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಇಲ್ಲ, ಈ ಥರ ಕ್ರಾಫ್ಟ್ ವರ್ಕು, ಬಟ್ಟೆ ಹೊಲಿಯೋದು ಏನಾದ್ರು ಮಾಡೋದು, ಇಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಪಾತ್ರೆ ಬೆಳಗೋದು ಏನಾರು ಮಾಡಿದ್ರೆ ತುಂಬ ಸ್ವಲ್ಪ ಸೆಂಟ್ರ್ ಮೂಳೆ ಬರುತ್ತೆ ನೋಡಿ, ಅದು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾದ್ರೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಎರಡನೇ ಮಗು ಕೂಡ ಅಷ್ಟೇ, ಅವನು ಡೆಲಿವರಿ ಆಗಿದ್ದು ಬಂದು ಇಲ್ಲೇ ಬ್ಯಾಂಗ್ಳೂರಲ್ಲೇ. ಇಲ್ಲೇ ಇದ್ದೆ ನಾನು, ಹೋಗಲಿಲ್ಲ ತಾಯಿ ಮನೆಗೆ. ನಮ್ಮ ತಾಯಿನೇ ಇಲ್ಲಿ ಬಂದಿದ್ದರು, ಒಂದು 15 ದಿವಸ ನೋಡಿಕೊಂಡ್ರು. ಆಮೇಲೆ ಊರಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ರು. ಆಮೇಲೆ ನಾನೇ ಕೆಲಸ ಎಲ್ಲ ಮಾಡ್ಕೋಬೇಕಾಗಿತ್ತು. ಗ್ಲೌಸ್ ಹಾಕ್ಕೊಂಡು ಕೈಗೆ ಎಲ್ಲ ಕೆಲಸನೂ ಮಾಡ್ಕೋತಾಯಿದ್ದೆ. ನೀರಲ್ಲಿ 15 ದಿವಸಕ್ಕೆ ಕೈ ಹಾಕ್ಬಿಟ್ಟು ನೀರಲ್ಲಿ ಕೆಲಸ ಮಾಡ್ಕೋತಾಯಿದ್ದೆ. ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಎಲ್ಲನೂ, ಮನೆ ಕೆಲಸ ಇದೇ ರೀತಿ. ಈಗ ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾಡ್ತಾಯಿದ್ದೆ. ಬಾಣ್ತಿ ಅಂತ ಕೂತ್ಕೊಳ್ಳೇ ಇಲ್ಲ ನಾನು. ಅದರಿಂದನೇ ಸ್ವಲ್ಪ ಎಲ್ಲ ಹೇಳೋರು, ಈ ಥರ ಮಾಡಬಾರ್ದು, ಬ್ಯಾಕ್ ಪೇಯ್ನು ಅವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳೋರು. ಆದರೆ ಈ ಮನೆಯೆಲ್ಲ ಹಿಂಗೆ ಬಿಸಾಕ್ಬಿಟ್ಟು ಮಗುನ ಎತ್ಕೊಂಡು 3 ಹೊತ್ತು ಹೆಂಗೆ ಕೂತ್ಕೊಳ್ಳೋದು ಅಂತ ಕೆಲಸ ಎಲ್ಲ ಮಾಡಿಬಿಡುವೆ. ಆಮೇಲೆ ಒಂದು 11 ಗಂಟೆ ಮೇಲೆ ಮಗು ನೋಡ್ಕೊಂಡು ಕೂತ್ಕೋತಾಯಿದ್ದೆ. ಅದರಿಂದನೇ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದ್ದು ನನಗೆ. ನಮ್ಮ ತಾಯಿ ಬಂದು 15 ದಿವಸ ಆದಮೇಲೆ ಯಾವಾಗಲಾದರೂ ಒಂದು ಸರಿ ಬರೋರು, ಒಂದು 3 ದಿನ ಇರೋರು, ನೋಡ್ಕೊಳ್ಳೋರು, ಪುನಃ ಹೊಟ್ಟೋಗೋರು, ಹಂಗೆ ಮಾಡ್ತಾಯಿದ್ರು. ಆಗ ನನಗೆ ರೆಸ್ಟೇ ಇರಲಿಲ್ಲ. ನಮ್ಮ ಮಾಮ ಮಾತ್ರ ಎಲ್ಪ್ ಮಾಡಿಕೊಡ್ತಾಯಿದ್ರು. ನಮ್ಮ ಅತ್ತೆ ಏನೂ ಮಾಡಿಕೊಡಲ್ಲ ನನಗೆ. ಅವರಿದ್ದಾರೆ ಇಲ್ಲೇ ಪಕ್ಕದ ಏರಿಯಾದಲ್ಲೇ ಇರೋದು. ಅವರು ಏನೂ ಮಾಡಿಕೊಡಲ್ಲ ನನಗೆ ಕೆಲಸಗಳು. ನಾನೇ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಅದು ಬಿಟ್ಟರೆ ನನ್ನ ತಂಗಿ ಸ್ವಲ್ಪ ಮಾಡಿಕೊಡ್ತಾಳೆ. ನನ್ನ ತಂಗಿನೂ ಅವಳೆ ಪಕ್ಕದ ಏರಿಯಾದಲ್ಲಿ. ಎಲ್ಲದಕ್ಕೂ ಅವ್ರನ್ನೆಲ್ಲ ಕರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊಳ್ಳುವೆ. ಸ್ಕೂಲಿಂದ ಮಾತ್ರ ಅರಿಯನ್ ಕರ್ಕೊಂಬರೋಕ್ಕೆ ಮಾತ್ರ ನಮ್ಮ ತಂಗಿ ಬರೋಳು. ಮಾಡಬೇಡ ಅಂತ ಹೇಳೋಳು, ಆದರೂ ನಾನು ಅನ್ನುವೆ. ಆಮೇಲೆ ನಾನೇ ಕೆಲಸ ಮಾಡ್ಕೋತಾ ಇದ್ದೆ. ನಮ್ಮ ಮಾಮ 1-2 ಮಾಡೋರು. ಪಾತ್ರೆ ಬೆಳಗಪ್ಪ ಅಂದರೆ ಒಂದು ಅರ್ಧ ಬೆಳಗೋರು, ಇನ್ನೊಂದು ಸ್ವಲ್ಪನ ಸಾಯಂಕಾಲ ಬಂದು ಬೆಳಗ್ತೀನಿ ಅಂತ ಹೊಟ್ಟೋಗೋರು ನಮ್ಮ ಯಜಮಾನ್ರು. ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ, ಎಲ್ಲ ಕ್ಲೀನಾಗಿರಬೇಕು ಅಂದ್ಬಿಟ್ಟು ಮಗು ಇದ್ರೂ ಮಾಡ್ಕೋತಾ ಇದ್ದೆ ನಾನು. ಇವತ್ತು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ನಂದು ಡೆಲಿವರಿದೆಲ್ಲ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು 2 ಮಕ್ಕಳದು ಡೆಲಿವರಿದು ಡೀಟೇಲ್ಸು, ನಾನು ಯಾವ ಥರ ನಂದು ಜರ್ನಿ ಇತ್ತು ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ.
ಬೆಳಗಿಂದ ಯಾವ ರೀತಿ ಇತ್ತು ನನ್ನ ಕೆಲಸ ಎಲ್ಲ ಅಂತ ನೋಡಿದ್ರಿ. ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸಿದ್ದೀನಿ. ಸಾಂಬ್ರಾಣಿ ಎಲ್ಲ ಹಾಕಿದ್ಮೇಲೆ ಬಟ್ಟೆ ಸೋಫಾ ಕವರ್ ಹಾಕಿದ್ನಲ್ಲ ಅದನ್ನೆಲ್ಲ ವಾಷಿಂಗ್ ಹಾಕಿದ್ದೆ, ಅದನ್ನೆಲ್ಲ ಕೂಡ ಒಗ್ದಾಯಿತು. ಅದನ್ನು ಮನೆ ಮುಂದೆನೇ ಹಾಕ್ಕೊಂಡೆ, ಯಾಕಂದರೆ ಬಿಸಿಲಿರಲಿಲ್ಲ ಅಂದ್ಬಿಟ್ಟು ಮಳೆಗೆಲ್ಲ ನೆಂದೋಗ್ಬಿಡುತ್ತೆ ಅಂತ ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.